ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಮಗಳು ಬರ್ತ್ಡೇ ಇವತ್ತು ತುಂಬ ನನಗೆ ಇಷ್ಟವಾದ ದಿನ. ಜನವರಿ 22 ಏನೋ ನಮಗೆ ಒಂದು ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನ್ನ ಮಗಳು ಹುಟ್ಟಿದ ದಿನ. ಹಾಗಾಗಿ ನಮ್ಮಮ್ಮ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿದ್ದಾರೆ. ಬನ್ನಿ, ರಾಜುಗೆ ನಾನು ಫ್ರೈಡ್ ರೈಸ್ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳಿಗೆ ತುಂಬ ಇಷ್ಟವಾದ ಇಡ್ಲಿ ಮತ್ತು ಸಾಗುನ ಮಾಡ್ತಾಯಿದ್ದೀನಿ. ಅವಳಿಗೆ ತುಂಬ ಇಷ್ಟ. ಹಾಗಾಗಿ ಅವಳನ್ನ ರಾಜು ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದಾರೆ. ಹಾಗೆ ಕಾರ್ ನೋಡ್ಕೊಬಂದರು. ಅವ್ರಿಗೆ ಇಷ್ಟ ಆಯ್ತಂತೆ. ನೋಡೋಣ ನೆಕ್ಸ್ಟ್ ಟೈಮ್ ಅದನ್ನು ಎಕ್ಸ್ಚೇಂಜ್ ಮಾಡೋಣ, ಇಲ್ಲ ಹೊಸದಾಗೆ ತೊಗೊಳ್ಳೋಣ ಅಂತ. ಅಲ್ಲಿಂದ ಬಂದ್ವಿ. ಈಗ ರಾಯರು ಪೂಜೆ ಮಾಡ್ತಾಯಿದ್ದೀವಿ. ಫ್ರೆಂಡ್, ನಾವು ರಾಯರನ್ನ ಏನು ಪೂಜೆ ಮಾಡ್ತಿದ್ದೀವಿ ಅಂದರೆ ಅವರಷ್ಟು ಒಳ್ಳೆಯವರಾಗೋಕ್ಕಾಗಲ್ಲ, ಬಟ್ ಟ್ರೈ ಮಾಡ್ತೀವಿ. ಬಟ್ ಬೇರೆಯವ್ರ ಥರ ಅವರೇ ಸುದ್ದಿ ಮಾತಾಡ್ಕೊಂಡು ಇವರು ಸುದ್ದಿ ಮಾತಾಡ್ಕೊಂಡು ಅವ್ರ ಫ್ಯಾಮಿಲಿ ಹಿಂಗೆ ಇವ್ರ ಫ್ಯಾಮಿಲಿ ಹಿಂಗೆ. ಫ್ರೆಂಡ್, ಒಬ್ಬ ಬದುಕ್ತಿದ್ದಾರೆ ಅಂದರೆ ಒಬ್ಬರು ಅವರು ಇನ್ನೊಬ್ರನ್ನ ತುಳ್ಕೊಂಡು ಬದುಕ್ತಿದ್ದಾರೆ ಅಂತಲ್ಲ, ಕಷ್ಟಪಟ್ಟು ಬದುಕ್ತಿದ್ದಾರೆ ಅಂತ ಅರ್ಥ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು. ಅದನ್ನು ನಾನು ತುಂಬ ನಂಬ್ತೀನಿ. ನಾವು ಯಾರ ಬಗ್ಗೆನೂ ನಾವು ಟೀಸ್ ಮಾಡಬಾರ್ದು, ಬೆಳಕು ತೋರಿಸ್ಬೇಕು. ಮಾತಾಡೋರು ಯಾವತ್ತೂ ನನ್ನ ಬೆನ್ನಿಂದೆ ನಾನು ಮಾತಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಾನು ಎಷ್ಟು ಇಂಪಾರ್ಟೆಂಟು, ಅವ್ರಿಗಿಂತ ನಾನು ಮುಂದೆ ಇದ್ದೀನಿ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ನಾವು ರಾಯರನ್ನ ತುಂಬ ನಂಬ್ತೀವಿ. ರಾಯರು ನಮ್ಮನ್ನ ಯಾವಾಗಲೂ ಅವ್ರಿಗಿಂತ 3 ಪಟ್ಟು 4 ಪಟ್ಟು ಎತ್ತರವಾಗಿರಿಸ್ತಾರೆ. ಎಸ್ಪೆಷಲಿ ಫ್ರೆಂಡ್, ಒಬ್ರಿಗೆ ಏನಾದರೂ ಒಳ್ಳೆಯದಾಗ್ತಿದೆ ಅಂದರೆ ಅದು ನಾವು ಮಾಡಿರೋ ನಮ್ಮ ತಂದೆ ತಾಯಿಗಳ ಪುಣ್ಯ. ನಮ್ಮ ತಂದೆ ತಾಯಿಗಳು ಎಲ್ಲರೂ ಒಂದೇ ಅಂತ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಮನಸ್ಸಿರುತ್ತೆ. ಹಾಗಾಗಿ ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ, ನನ್ನ ಅಣ್ಣಂದಿರ ಪ್ರೀತಿಯಿಂದ, ಹಾಗೆ ನನ್ನ ಗಂಡನ ಸಪೋರ್ಟಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ರಾಯರು ನಮ್ಮ ತುಂಬ ಚೆನ್ನಾಗಿಟ್ಟಿದ್ದಾರೆ. ನಮ್ಮ ಋಣ ನಮ್ಮ ದುಡ್ಡಿಂದ ನಮ್ಮ ದುಡ್ಡಿಂದ ಅವ್ರು ಬದುಕ್ತಿದ್ದಾರೆ ಹೊರತು ನಾವು ಯಾರೋ ಋಣದಲ್ಲೂ ಬದುಕ್ತಾಯಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. 1 ರೂಪಾಯಿನೂ ಸುಧಾ ನಾವು ಯಾರೋ ಋಣದಲ್ಲೂ ನಾವು ಬದುಕ್ತಾ ಇಲ್ಲ. ಇವನ್ನು ಅದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಬಗ್ಗೆ ಮಾತಾಡೋದಂಥ ಜನಗಳಿಗೆ ಸುಮಾಗುತ್ತೆ. ನೋಡಿ, ನನ್ನ ಗಂಡ ಹೆಸರಲ್ಲೇ ರಾಜ. ಅವನು ಓಡಿಸ್ತಿರೋ ಗಾಡಿನೇ ರಾಯಲ್ ಅಂದಮೇಲೆ ಅವನ ಬಗ್ಗೆ ನೀವು ಮಾತಾಡೋಕ್ಕೆ ಹೆಂಗಾದ್ರೂ ಮನಸ್ಸು ಬರುತ್ತೆ. 10 ವರ್ಷ ಅಲ್ಲ, 10 ಜನ್ಮ ಅಲ್ಲ, ನನ್ನ ಗಂಡನ ಬಗ್ಗೆ ಏನೇ ಹಂಗಾಗ್ಬಿಟ್ಟು ಅವನು ಅವನು ಇನ್ನೊಬ್ರು ದುಡ್ಡು ಇಸ್ಕೊಂಡು ಜೀವನ ಮಾಡ್ದಲ್ಲ ಫ್ರೆಂಡ್, ತುಂಬ ಚೆನ್ನಾಗಿದ್ದಾನೆ. ಹಾಗಾಗಿ ನಾವು ಚೆನ್ನಾಗಿದ್ದೀವಿ, ನಾವು ತುಂಬ ಚೆನ್ನಾಗಿರ್ತೀವಿ ಅಂತ ನನ್ನ ಮಗಳು ನಮಗೆ ಹುಟ್ರಂಥಳು, ಅದೃಷ್ಟವಂತಳು. ಹಾಗಾಗಿ ಯಾರು ಏನೇ ಹಿಂದೆಗಡೆ ಮಾತಾಡ್ಕೊಳ್ಳಿ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ನನ್ನ ಮಗಳು ಹಾಕೊಳ್ಳೋ ಚಪ್ಪಲಿ ನೀವು ಅಂದ್ಕೊಂಡಿರ್ತೀನಿ. ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆ ಹೆಮ್ಮೆ ಇದೆ. ನನ್ನ ಬಡಸ್ತನದಲ್ಲಿ ನಾನು ಇಷ್ಟು ಮಟ್ಟಕ್ಕೆ ಬೆಳಿಬೇಕು ಅಂದರೆ ಯಾವನ ಹತ್ರನೋ ನಾನು ಮೆಸೇಜ್ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ನಾನು ಆ ಥರ ಜೀವನ ಮಾಡಿಲ್ಲ ಫ್ರೆಂಡ್. ಸ್ವಂತ ನನ್ನ ದುಡ್ಡಲ್ಲಿ, ನಾನು ಸಂಪಾದನೆ ಮಾಡೋಂಥ ದುಡ್ಡಲ್ಲಿ ನನ್ನ ಗಂಡ ನಾನು ಬದುಕಿದ್ದೀವಿ. ಅದು ನನಗೆ ತುಂಬ ಹೆಮ್ಮೆ ಇದೆ. ಹಾಗಾಗಿ ನನ್ನ ಮಗಳದು 11 ವರ್ಷದ ಬರ್ತಡೇನ ನಾನು ಈ ಥರ ಪ್ಲ್ಯಾನ್ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಗಂಡನ ನನ್ನ ನಗು ನಮ್ಮನ್ನು ತುಂಬ ಎತ್ತರ ಸ್ಥಾನಕ್ಕೆ ಬೆಳಿತೀನಿ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ. ಈಗ ಬೆಳೆದಿರೋದಲ್ಲ, ನಾನು ಇನ್ನೂ ಹೆಚ್ಚಾಗಿ ಬೆಳಿತೀನಿ. ನನ್ನ ಕಂಡು ಯಾರ್ಯಾರು ಏನೇ ಮಾತಾಡ್ಕೊತೀರ, ಏನೇನು ಹರ್ಕೊತೀರ ಎಲ್ಲ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಾನು ಇನ್ನೂ ಬೆಳೆ ತೋರಿಸ್ತೀನಿ. ಅದಕ್ಕೆ ಕಾರಣ ನನ್ನ ಹತ್ರ ಇರೋಂಥದ್ದು ನನ್ನ ತಂದೆ ತಾಯಿಗಳ ಆಶೀರ್ವಾದ, ನನ್ನ ಅಣ್ಣನಿರೋ ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ನನ್ನ ಗಂಡನ ಸಪೋರ್ಟು. ದೇವರಂಥ ಗಂಡನೇ ಜೊತೆಲಿ ಇರಬೇಕಾದ್ರೆ ಸೈಡಲ್ಲಿ ಮಾತಾಡೋ ನಾಯಿಗಳಿಗೆ, ಬೀದಿ ನಾಯಿಗಳಿಗೆಲ್ಲ ಯಾರು ತಲೆ ಕೆಡ್ಸ್ಕೊತಾರೆ ಫ್ರೆಂಡ್. ಇನ್ನೊಂದು ವಿಷಯ ಅಂದರೆ, ಯಾರ ಅಂಗ್ರಣೆಲ್ಲೂ ನಾವು ಬದುಕಿಲ್ಲ ಫ್ರೆಂಡ್. ಧೈರ್ಯವಾಗಿ ಹೇಳ್ತೀವಿ, ಎದೆ ತಟ್ಕೆ ಹೇಳ್ತೀವಿ. ನಾವು ನಮ್ಮ ಋಣದಲ್ಲೇ ಬದುಕ್ತಿರೋದೆ. ಇನ್ನೊಂದು ನಾಯಿಗಳು ನಮ್ಮ ಹೆಲ್ಪ್ ತಗೊಂಡು ಜೀವನ ಮಾಡ್ತಿದ್ದಾವೆ. ಕೋಟಿಗಟ್ಟಲೆ ಹೆಲ್ಪ್ ಮಾಡಿದ್ದೀವಿ ಫ್ರೆಂಡ್. ಅದನ್ನು ಹೇಳ್ಬಾರ್ದು. ದೇವರು ಅನ್ನೋದಿದ್ದರೆ, ರಾಯರು ಅನ್ನೋದಿದ್ದರೆ ಅವ್ರ ಮುಂದೆ ನಾವು ಬೆಳಕು ತೋರಿಸ್ತೀನಿ. ಅವ್ರಿಗೂ ತಾಕತ್ತಿದ್ರೆ ನನ್ನ ಮೇಲೆ ಬೆಳಕು ತೋರಿಸ್ಲಿ. ನನ್ನ ಜಮೀನು ತಗೊಂಡ್ರದೇ ಸಹಿಸೋಕ್ಕಾಗದೆ ಫ್ರೆಂಡ್. ನಮ್ಮನ್ನು ಸಾಲ ಮಾಡಿ ತಗೊಂಡಿದ್ದಾರೆ ಅಂದರು. ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕೆಂದರೆ ನನಗೆ ಗೊತ್ತು ಆ ಶ್ರಮ ಏನಂತ. ತುಂಬ ಚೆನ್ನಾಗಿದ್ದೀನಿ, ಇನ್ನೂ ಚೆನ್ನಾಗಿರ್ತೀನಿ. ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದರೆ ನೀವು ನಿಮಗಿಂತ ನಾನು ಮುಂದೆ ಇದ್ದೀನಿ ಅಂತ ಅರ್ಥ. ಮಾತಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಮಗಳಿಗೆ ಎಲ್ಲರೂ ನಿಮ್ಮಂಥವ್ರು, ನನ್ನ ಫ್ಯಾಮಿಲಿ ಬಿಟ್ಟು ಇನ್ಕ್ಲೂಡ್ ನಾನೇ ಹೇಳ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಬಿಟ್ಟು ಅದರ್ಸ್ ಯಾರ್ಯಾರು ಬಂದಿದ್ದಾರೆ, ಫ್ರೆಂಡ್ ಸರ್ಕಲ್ ಆಗಲಿ ಬೇರೆಯವರಾಗಲಿ, ಯಾರು ನನ್ನ ವೀಡಿಯೋ ನೋಡ್ತಿದ್ದಾರೆ, ನಿಮ್ಮಂಥವ್ರು ಯಾರಾದರೂ ಒಬ್ಬರು ನನಗೆ ವಿಶ್ ಮಾಡಿ, ನನ್ನ ಮಗಳಿಗೆ ನಿಮ್ಮೆಲ್ಲರೂ ಆಶೀರ್ವಾದ ಮಾಡಿ 100 ವರ್ಷ ಚೆನ್ನಾಗಿರಲಿ ಸಾಕು. ನಿಮ್ಮಂಥವ್ರು ಯಾರು 4 ಜನ ನಂಗೆ ವಿಶ್ ಮಾಡಿದ್ರೆ ನನಗೆ ಅವರೇ ಸಾಕು. ಒಬ್ಬಳು ಹೆಣ್ಮಗಳು ಬೆಳೀತಿದ್ದಾರೆ ಅಂದರೆ ಅವಳನ್ನ ನೋಡಿ ಹುರ್ಕೋಬೇಡಿ. ಹುರ್ಕೊಳಕ್ಕೆ ನೀವು ರೆಡಿಯಾಗಿದ್ದೀರಿ ಅಂದರೆ ನಿಮಗಿಂತ ಮುಂದೆ ನಾನಿದ್ದೀನಿ ಅಂತ ನನಗೆ ಇನ್ನೂ ದುರಹಂಕಾರ ಇದೆ, ನನಗಿನ್ನೂ ಹೆಮ್ಮೆ ಇದೆ. ಇನ್ನೊಬ್ಬರು ಅಂಗಡಿಯಲ್ಲಿ ಬೆಳೆದಿರೋ ನಿಮಗೆ ಇಷ್ಟ ಇರಬೇಕು ಅಂದರೆ ಒಬ್ಬರು ಋಣದಲ್ಲಿ ನಾವಿಲ್ಲ. ನಾವು ಬೆಳೆದು ತೋರಿಸ್ತಿರೋದ್ರಲ್ಲಿ ನೀವು ನಮ್ಮ ಹೆಲ್ಪ್ ತಗೊಂಡಿದ್ರೆ ನಾವು ನಿಮ್ಮ ಹೆಲ್ಪ್ ತಗೊಳ್ಳೋದು ಇಲ್ಲ. ನಾವ ನೋಡ್ಬಿಡೋಣ. ನನ್ನ ಗಂಡನ ಹೆಸರಲ್ಲೇ ರಾಜ ಅಂತ ಇದೆ. ನನ್ನ ಗಂಡನಿಗೆ ಏನು ಅಂತ ನನಗೆ ಗೊತ್ತಾಗಬೇಕು.
ನನ್ನ ಗಂಡಂಗೆ ಏನು ಅಂತ ನನಗೆ ಗೊತ್ತಿದ್ರೆ ಸಾಕು. ಬನ್ನಿ ಫ್ರೆಂಡ್, ಈಗ ನಾನು ತುಂಬ ಚೆನ್ನಾಗಿ ರೆಡಿಯಾಗಿದ್ದೀನಿ ನೋಡಿ. ನನ್ನ ಫ್ಯಾಮಿಲಿ, ನನ್ನ ಅಕ್ಕ, ನಮ್ಮ ಭಾವ, ನನ್ನ ತಂಗಿ, ಇವರೇ ನನ್ನ ಫ್ಯಾಮಿಲಿ. ಹಾಗೆ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲ ಬಂದಿದ್ದರು. ತುಂಬ ಖುಷಿಯಾಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ತೇಜು, ತುಂಬ ಹೆಮ್ಮೆ ಅನ್ನಿಸ್ತು ನೋಡಿ. ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಖುಷಿಯಾಗಿ ಊಟ ಮಾಡಿದ್ರು. ನನಗೇನು ಖುಷಿ ಆಯಿತು ಅಂದರೆ ನೋಡಿ, ನಾನು ಮಾಡ್ತೀನಿ ಮೇಡಮ್ ಅಂದಿದ್ದಕ್ಕೆ ಎಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ, ನನ್ನ ಅಣ್ಣ ತಮ್ಮದಿರ್ತಾರೆ ಎಲ್ಲ ನಿಂತ್ಕೊಂಡಿದ್ದಾರೆ. ಸಾಕು, ನಾನು ಅಣ್ಣದಿರು 3 ಜನ ಜೊತೆ ಇವರೆಲ್ಲ ನಾನು ಅಣ್ಣ ತಮ್ಮದಿರು. ಯಾವ್ಯಾವಗಳನ್ನ ನಾನು ಅಣ್ಣ ತಮ್ಮದಿರು ಅನ್ಕೊಂಡೆ. ದೇವರು ಚೆನ್ನಾಗಿ ಪಾಠ ಕಲಿಸಿದ್ದಾನೆ. ಅದನ್ನು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ತಿದ್ಕೋತೀನಿ, ತುಂಬ ಅನ್ಕೋತೀನಿ ಫ್ರೆಂಡ್. ನಾನು ಹೇಳೋದು ನನ್ನ ಅನುಭವದಲ್ಲಿ ಏನು ಅಂದರೆ, ಯಾರಿಗೂ ₹1 ಹೆಲ್ಪ್ ಮಾಡಿಬಿಡಿ ಮೇಡಮ್. ಬದುಕೋ ದಾರಿ ತೋರಿಸ್ಬೇಡಿ. ನಿಮಗೆ ನೀವು ಬದುಕಿ, ನಿಮಗೆ ನೀವು ಇರಬೇಕು. ಈ ಕಾಲ ಏನಂದರೆ ನಿಮ್ಮ ಗಂಡ ನಿಮ್ಮ ಮಕ್ಕಳು ಅಷ್ಟೇ ಬದುಕಬೇಕು ಫ್ರೆಂಡ್. ತುಂಬ ಚೆನ್ನಾಗಿರ್ಬೇಕು. ಯಾರ ಮುಂದೆ ಫ್ಯಾಮಿಲಿ, ಎಸ್ಪೆಷಲಿ ಫ್ಯಾಮಿಲಿಗಳ ಮುಂದೆ ಹೋಗಿ ಯಾವ ನನ್ನ ಮಗನ ಹತ್ರನೇ ಆಗಲಿ ಯಾರ ಹತ್ರನೂ ಹೋಗಿ ₹1 ಹೆಲ್ಪ್ ಕೇಳಬಾರ್ದು. ನಾವು ಕೊಟ್ಟಿದ್ದೀವಿ ಫ್ರೆಂಡ್. ಯಾರ ಹತ್ರನೂ ₹1 ಇಸ್ಕೊಂಡು, ಎಸ್ಪೆಷಲಿ ಫ್ಯಾಮಿಲಿಯರ ಹತ್ರ. ಅವ್ರು ನಮ್ಗೆ ಕೊಟ್ಟಿದ್ರು ನಾವು ಬಡ್ಡಿ ಸಹಿತ ವಾಪಸ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನನಗಿದೆ. ನನ್ನ ಬಗ್ಗೆ ಆಗಲಿ ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ಓಕೆ ನಾಚಿಕೆ ಆಗಬೇಕು, ಏಸಿಗೆ ಆಗಬೇಕು. ನಾನು ಈ ವರ್ಡ್ಗಳನ್ನ ಯಾಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಂತ, ನನ್ನಂಥವಳು ಕಷ್ಟಪಟ್ಟು ಬೆಳೆದು ಬಂದ ಹೆಣ್ಣುಮಗಳು ಯಾವಳಾರಿದ್ದರೆ ನಿಮಗೆ ಸಪೋರ್ಟ್ ಅಂತೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಅವಳ ಬಗ್ಗೆ ಟೇಸ್ ಮಾಡ್ದಾಗಲಿ ಅವಳ ಬಗ್ಗೆ ಮಾತಾಡಬೇಡಿ. ಯಾವ ನನ್ನ ಮಗನು ಬೆಳೆ ತರಿಸ್ಕೊಳ್ಳೋ ಜೀವನ ಅಂತ ನಾವು ಮಾಡೋದು ಇಲ್ಲ. ಹಾಗಾಗಿ ನನ್ನ ಮಗಳು ಲಕ್ಷ್ಮಿ, ಮಹಾಲಕ್ಷ್ಮಿ, ಅವಳ ಕಾಲ್ನಡಿಗೆಯಲ್ಲಿ ನಾವು ತುಂಬ ಚೆನ್ನಾಗಿರ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಮಾಡಿ ನನ್ನ ಮಗಳು ಇನ್ನೂ ಚೆನ್ನಾಗಿರ್ತಾಳೆ. ಹೋಟೆಲಲ್ಲೇ ಮಾಡಬೇಕು ಅನ್ನೋದು ನನ್ನ ಗುರಿ ಸಕ್ಸಸ್ ಆಗಿದೆ. ಥ್ಯಾಂಕ್ ಯು. ನೀವೆಲ್ಲರೂ ಹೀಗೆ ವೀಡಿಯೋ ನೋಡ್ತಾಯಿರಿ.